ಸೀಮಂತ ಸಮಾರಂಭ ಎಂದರೇನು ಮತ್ತು ಅದರ ಮಹತ್ವ? ಸೀಮಂತಂ ಎಂಬ ಪದವು ಸಂಪತ್ತಿನ ದೇವತೆ ಶ್ರೀ ಮಹಾಲಕ್ಷ್ಮಿ ವಾಸಿಸುವ ಹುಬ್ಬುಗಳ ಮೇಲೆ ಕೂದಲನ್ನು ಬೇರ್ಪಡಿಸುವುದನ್ನು ಸೂಚಿಸುತ್ತದೆ. ಗಂಡನು ತನ್ನ ಹೆಂಡತಿಯ ಕೂದಲನ್ನು ನಿಧಾನವಾಗಿ ಬೇರ್ಪಡಿಸುತ್ತಾನೆ. ಇದು ಸಂಪ್ರದಾಯವಲ್ಲ, ದೈವಿಕ ಪ್ರಾರ್ಥನೆ. ಶ್ರೀ ಲಕ್ಷ್ಮೀ ದೇವಿಯನ್ನು ಸಂತೃಪ್ತಗೊಳಿಸಲು ಕುಂಕುಮವನ್ನು ಹಚ್ಚಿ ದೈವಾರಾಧನೆ ಮಾಡುತ್ತಾನೆ. ಇದರಿಂದ ಮಹಿಳೆ ಮಗುವನ್ನು ಹೆತ್ತಾಗ ಅವಳನ್ನು ಲಕ್ಷ್ಮೀ ದೇವಿಯ ಸಾಕಾರ ಎಂದು ಪರಿಗಣಿಸಲಾಗುತ್ತದೆ. ಗರ್ಭಿಣಿ ಮಹಿಳೆಯನ್ನು ಅಲಂಕರಿಸುವುದು. ಸೀರೆ ಮತ್ತು ಆಭರಣಗಳನ್ನು ಒಳಗೊಂಡಂತೆ ಅದ್ದೂರಿ ಉಡುಗೆ ತೊಡುಗೆಗಳು ಕುಟುಂಬವು ಗರ್ಭಿಣಿ ಮಹಿಳೆಯ ಮೇಲಿನ ಪ್ರೀತಿ, ಗೌರವ ಮತ್ತು ಕಾಳಜಿಯನ್ನು ತೋರಿಸಲು ಒಂದು ಮಾರ್ಗವಾಗಿದೆ. ಇದು ಜಗತ್ತಿಗೆ ಹೊಸ ಜೀವನವನ್ನು ತರುವಲ್ಲಿ ಅವರ ಪಾತ್ರಕ್ಕೆ ಮೆಚ್ಚುಗೆ ಮತ್ತು ಮುದ್ದಿನ ಸೂಚಕವಾಗಿದೆ. ಹೋಮ ಹವನ, ವೇದ ಮಂತ್ರಗಳ ಪಠನೆ. ಗರ್ಭದಲ್ಲಿರುವ ಮಗುವಿಗೆ ಸಕಾರಾತ್ಮಕ ಕಂಪನ ಮತ್ತು ಶಕ್ತಿಯನ್ನು ನೀಡಲು ಉದಕಶಾಂತಿ ಅಥವಾ ಉತಕಶಾಂತಿ ಜಪಂ ಎಂಬ ವೇದ ಮಂತ್ರಗಳನ್ನು ಪಠಿಸುವುದು. ಶಂಖನಾದದ ಧ್ವನಿ. ಶಂಖ ಊದುವುದರಿಂದ ವಾತಾವರಣವು ಪವಿತ್ರ, ಶುದ್ಧ ಮತ್ತು ವ್ಯಕ್ತಿಯ ಆಧ್ಯಾತ್ಮಿಕ ಬೆಳವಣಿಗೆಗೆ ಅನುಕೂಲವಾಗುತ್ತದೆ. ಇದು ಆಶಾವಾದ, ಭರವಸೆ, ದೃಢನಿಶ್ಚಯ ಮುಂತಾದ ಸಕಾರಾತ್ಮಕ ಮಾನಸಿಕ ಕಂಪನಗಳನ್ನು ಹೆಚ್ಚಿಸುತ್ತದೆ. ಇದು ಕೇಳುವಂತಹ ತಾಯಿಯು ಹಾಗೂ ಗರ್ಭದಲ್ಲಿರುವಂತಹ ಮಗುವು ಕೂಡ ಅನುಭವಿಸಬಹುದು. ಆಶೀರ್ವದಿಸುವುದು. ಲಕ್ಷ್ಮೀ ಸ್ವರೂಪಳಾದಂತಹ ಶಕ್ತಿ ಮತ್ತು ಜೀವನದ ಸಂಕೇತ ಸಿಂಧೂರ, ಕಮಲ ಮಂತ್ರ ಎಲ್ಲವೂ ಅವಳ ಗರ್ಭವನ್ನು ಆಶೀರ್ವದಿಸುತ್ತದೆ. ಗಂಡನ ಮೌನ ವಾಗ್ದಾನ. ಅವನ ಸ್ಪರ್ಶವು ನೀನು ಒಂಟಿಯಲ್ಲ, ಸದಾ ನಿನ್ನೊಂದಿಗೆ ನಾನಿರುವೆ ಎಂದು ಸಾರಿ ಹೇಳುತ್ತದೆ. ಧ್ಯಾನಿಸುವುದು. ಶಕ್ತಿಯ ಸಂಪರ್ಕದಾರಿಯಾದ ಸುಷುಮ್ನ ನಾಡಿಯನ್ನು ಧ್ಯಾನದಿಂದ ಜಾಗೃತಗೊಳಿಸುವುದು. ಕೊನೆಯಲ್ಲಿ ಸಂಪ್ರದಾಯದಲ್ಲಿ ಭಾಗಿಯಾಗಿರುವ ಎಲ್ಲ ಸದಸ್ಯರು ತಾಯಿಯ ಗರ್ಭದ ಕಡೆಗೆ ಲಕ್ಷ್ಮೀ ಸ್ವರೂಪಳಾದ ಗರ್ಭಿಣಿ ಮಹಿಳೆಗೆ ನಮಸ್ಕರಿಸುತ್ತಾರೆ. ಇಂತಹ ಅದ್ಭುತವಾದ ಸಂಸ್ಕಾರಗಳನ್ನು ಪುನರ್ಜೀವಿಸೋಣ ಶ್ರೀಗರ್ಭ ಗರ್ಭ ಸಂಸ್ಕಾರದಿಂದ.